ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪ. ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಹಾಗೂ ದಿಂಬನ್ನ ನೀಡದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಎಕ್ಸ್ಟ್ರಾ ಹಾಸಿಗೆ ಎಕ್ಸ್ಟ್ರಾ ದಿಂಬನ್ನ ನೀಡಲಿಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆರೋಪಿ ದರ್ಶನ್ಗೆ ಸೌಲಭ್ಯ ನೀಡದ ಕುರಿತು ಇದೀಗ ಅರ್ಜಿ ಸಲ್ಲಿಕೆ ಆಗಿದೆ. ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದಂತಹ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ದರ್ಶನ್ ಹಾಸಿಗೆ ಮತ್ತು ದಿಂಬು ಭವಿಷ್ಯ ನಿರ್ಧಾರ ಆಗತ್ತೆ. ಹಾಸಿಗೆ ಮತ್ತು ದಿಂಬನ್ನ ನೀಡಲು ಕೋರಿ ಅರ್ಜಿಯನ್ನ ನೀಡಲಾಗಿತ್ತು. ಸೊ ಆದ್ರಿಂದ 19ನೇ ತಾರೀಕಿಗೆ ಒಂದು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದರ್ಶನ್ಗೆ ಹೆಚ್ಚುವರಿಯಾಗಿ ಒಂದು ಹಾಸಿಗೆ ಮತ್ತು ದಿಂಬನ್ನ ನೀಡದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಗೆ ಆದೇಶ ಕಾಯ್ದಿರಿಸಿದಂತಹ ಕೋರ್ಟ್. ನಾಳೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 19ಕ್ಕೆ ದರ್ಶನ್ಗೆ ಹಾಸಿಗೆ ನೀಡ್ತಾರಾ, ದಿಂಬನ್ನ ನೀಡ್ತಾರಾ, ಇದೆಲ್ಲದರ ಬಗ್ಗೆ ಒಂದು ನಿರ್ಧಾರ ಆಗ್ಲಿಕ್ಕಿದೆ. ಹಾಸಿಗೆ ಮತ್ತೆ ದಿಂಬನ್ನ ನೀಡಲು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ನಾಳೆ ನಿರ್ಧಾರ ಆಗತ್ತೆ. ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ನೀಡಲಾಗತ್ತಾ, ದಿಂಬನ್ನ ನೀಡಲಾಗತ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ನಾಳೆ ಗೊತ್ತಾಗ್ಲಿಕ್ಕಿದೆ. ಏನ್ ಮಾಡ್ತಾರೆ, ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನ ತಗೊಳ್ತಾರೆ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ನಾಳೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ, ಅದರಿಂದಾಗಿ ನಾಳೆ ಗೊತ್ತಾಗತ್ತೆ. ಹೆಂಗೆ ಮೊದಲು ಹೇಳಿದ್ರು ಹಾಸಿಗೆ ಎಕ್ಸ್ಟ್ರಾ ಹಾಸಿಗೆ ನೀಡಬೇಕು, ದಿಂಬನ್ನ ನೀಡಬೇಕು, ಹಾಗೆ ಇನ್ನಿತರ ಕೆಲವು ಸೌಲಭ್ಯಗಳನ್ನ ದರ್ಶನ್ಗೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದ್ರೆ ಅಲ್ಲಿ ಆ ರೀತಿಯಾಗಿ ನೀಡಲಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸರಿಯಾಗಿ ಹಾಸಿಗೆ ಮತ್ತೆ ದಿಂಬನ್ನ ನೀಡಲಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನ್ಗೆ ನಾಳೆ ಒಂದು ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ನಾಳೆ ಈಗ ನಿರ್ಧಾರ ಆಗುತ್ತೆ, ಕೊಡ್ಬೇಕಾ ಬೇಡವಾ ಏನು ಅನ್ನುವಂಥದ್ದೆಲ್ಲವೂ ಕೂಡ ನಾಳೆ ನಿರ್ಧಾರ ಆಗುತ್ತೆ.